ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೋಡಿ, ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಒಂದು ರೋಸ್ ಬಿಟ್ಟಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಆ ಗಾರ್ಡನಲ್ಲಿ ಬಿಟ್ಟಿದ್ದ ಹೂವಿನೊಂದಿಗೆ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಅಂಥ ವಿಶೇಷವಾಗಿ ಏನಿಲ್ಲ, ಯಾಕಂದರೆ ನೆನ್ನೆ ಸಿಕ್ಕಾಬಿಟ್ಟೆ ನಾನು ಬ್ಯುಸಿ ಆಗಿದ್ದೆ. ಹಾಗಾಗಿ ಬ್ಯುಸಿ ಅಂತ ಅಂದರೆ ಕಸ್ಟಮರ್ಸ್ ಸಿಕ್ಕಾಬಿಟ್ಟೆ ಇದ್ದರು. ತೋರಿಸ್ತೀನಿ ಮುಂದೆ, ಅದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಬಟ್ ಕಸ್ಟಮರ್ದು ವೀಡಿಯೋ ತೊಗೊಂಡಿಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗಾರ್ಡನಲ್ಲಿ ರೋಸು. ಇನ್ನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ವಾ, ಹೂಗಳಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಗಾರ್ಡನಲ್ಲಿ. ಆಲ್ಮೋಸ್ಟು ನನ್ನ ಓದ್ ವಿಡಿಯೋಗಳಲ್ಲೆಲ್ಲ, ಅಂದರೆ ನಾನು ಮುಂಚೆ ಆಗ್ತಿದ್ದಂಥ ವಿಡಿಯೋಗಳಲ್ಲೆಲ್ಲ ನನ್ನ ಗಾರ್ಡನ್ ನೋಡಿದ್ದೀರಾ ನೀವು. ಈಗಂತೂ ಗಾರ್ಡನ್ ಮೇಂಟೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಟೈಮೇ ಸಿಗ್ತಾಯಿಲ್ಲ, ಅಷ್ಟು ಬ್ಯುಸಿ ಆಗಿದ್ದೀನಿ. ನಿಜ ಖುಷಿಯಾಗುತ್ತೆ, ಈ ಬ್ಯುಸಿ ಲೈಫು ನಿಜ ತುಂಬಾ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ರೋಸು. ಯಾರಿಗೆಲ್ಲ ಇಷ್ಟ ಆಯಿತು ರೋಸು? ಕಾಮೆಂಟ್ ಅಂತೂ ಮಾಡಿ ಅಂತ ಕೇಳೋದಕ್ಕಾಗಲ್ಲ, ಯಾಕಂದರೆ ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕಮೆಂಟ್ ಸೆಕ್ಷನ್ ಓಪನ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನೋಡ್ತೀನಿ ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ. ಹಂಗೂ ನನ್ನ ಫ್ರೆಂಡ್ ಸರ್ಕಲೆಲ್ಲ ಕೇಳ್ತಾ ಇದ್ದೀನಿ, ಬಟ್ ಅದು ಏನಕ್ಕೆ ಹಂಗಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಮಾರ್ನಿಂಗ್ ಟಿಫನ್ ಬಂದು ಇಡ್ಲಿ ಸಾಂಬಾರು ಮಾಡಿದ್ದೆ. ನೋಡಿ, ಸಾಂಬಾರು ಮತ್ತು ಇಡ್ಲಿಗೆ ಇಟ್ಕೊಂಡಿದ್ದೆ. ಇದರಲ್ಲಿ ಅಂಥ ಇನ್ಫಾರ್ಮೇಷನ್ ಆದಂಥ ನಾನು ವ್ಲಾಗಲ್ಲಿ ಏನೂ ಶೇರ್ ಮಾಡ್ಕೊಂಡಿಲ್ಲ ವಿಷಯನ. ಬಟ್ ಯಾಕಂದರೆ ನೆನ್ನೆ ಸಿಕ್ಕಾಬಿಟ್ಟೆ ಬ್ಯುಸಿ ಇದ್ದೆ ನಾನು. ಬ್ಯುಸಿ ಅಂತಂದರೆ ಹೇಳೋಕ್ಕೆ ಅಸಾಧ್ಯ, ಅಷ್ಟು ಬ್ಯುಸಿ ಇದೆ. ಕಸ್ಟಮರ್ ಸಿಕ್ಕಾಬಿಟ್ಟೆ ಇದ್ದರು. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ವೀಡಿಯೋನ ತುಂಬ ಚೆನ್ನಾಗಿ ನೋಡಿದ್ದೀರಾ, ತುಂಬ ಜನ ವಾಚ್ ಮಾಡಿದ್ದೀರಾ, ಬಟ್ ಕಮೆಂಟ್ ಮಾಡೋದಕ್ಕಾಗಿಲ್ಲ. ಅದೊಂದು ಬೇಜಾರಾಯಿತು ನನಗೆ. ಆ ಕಮೆಂಟ್ ಸೆಕ್ಷನ್ ಏನಕ್ಕೆ ಓಪನ್ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತೀನಿ, ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿ ಕೇಳ್ತೀನಿ. ಇನ್ನೊಂದೆರಡು ಸಲ ಕೇಳ್ಬಿಟ್ಟು ಅದು ಸೆಟ್ ಮಾಡ್ಕೊಳ್ತೀನಿ. ನೋಡಿ, ಇನ್ನು ತಿಂಡಿಗೆ ಬಂದು ಇಡ್ಲಿ ಸಾಂಬಾರು ಮಾಡ್ಕೊಂಡಿದ್ದೆ. ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ. ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿ ಆಗ್ತಾಯಿದ್ರು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮಾಮೂಲಿನಂತೂ ಆ್ಯಸ್ ಇಟ್ ಈಸ್ ಕ್ಲಾತಿಂಗ್ ಬಿಸ್ನೆಸ್ದು ಕೆಲಸ ಇದ್ದೇ ಇರುತ್ತೆ. ಬಟ್ಟೆದು ಯಾರಾದರೂ ಕಸ್ಟಮರ್ ಬಂದರೆ ಬಟ್ಟೆ ತೋರಿಸೋದು, ಮತ್ತು ನಾನು ಒಂದು ಡಾಲನ್ನು ತೊಗೊಂಡಿದ್ದೀನಿ. ಅಂದರೆ ಯಾವುದಾದ್ರೂ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದ್ದನ್ನು ಡಾಲ್ಗೆ ಹಾಕ್ಬಿಟ್ಟು ವೀಡಿಯೋಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಡ್ರೆಸ್ಸಸ್ಸು ನಾವೇ ವೇರ್ ಮಾಡಿ ವೀಡಿಯೋ ಮಾಡೋದಕ್ಕಾಗಲ್ಲ. ಕೆಲವೊಂದನ್ನು ಡಾಲಲ್ಲಿ ಹಾಕಿದರೆ ಬಂದಿದ್ದಂಥ ಕಸ್ಟಮರ್ಸು ಕೇಳ್ತಾರೆ, ಚೆನ್ನಾಗಿದೆ ಅದು ಡಾಲ್ಗೆ ಹಾಕಿರೋದು ಕೊಡಿ ಅಂತ. ಇದು ಡಾಲ್ ತಂದಿದ್ದು ನನಗೊಂದು ಬೆನಿಫಿಟ್ ಏನೇ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಬಂದು ಕಾಟನ್ ಡ್ರೆಸ್ಸು, ಎಂಬ್ರಾಯ್ಡ್ರಿ ವರ್ಕು. ಇನ್ನು ನೋಡಿ, ಟಿಫನ್ಗೆ ತಟ್ಟೆಗೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡೆ. ನಮ್ಮ ಮನೆಯವರು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ತಿಂಡಿಗೆ ಬಂದರು. ಅವರು ತಿಂಡಿ ಕೂತ್ಕೊಂಡಾಗಲೇ ನಾನು ತಿಂಡಿ ಮಾಡ್ಕೊಳ್ಳೋದು. ಇಬ್ಬರದ್ದು ತಿಂಡಿ ಆಯಿತು. ತಿಂಡಿ ಆದಮೇಲೆ ಕಸ್ಟಮರ್ಸ್ ಬರ್ತಾನೆ ಇದ್ದರು ಬ್ಯಾಕ್ ಟು ಬ್ಯಾಕು. ನೋಡಿ, ಈಗ ಕಸ್ಟಮರ್ಸ್ ಬಂದಾಗ ಬಟ್ಟೆ ತೋರಿಸ್ಲೇಬೇಕು. ನೀವೆಲ್ಲ ಅಂದ್ಕೊಳ್ಬೋದು, ಅಕ್ಕ ಇಷ್ಟೊಂದು ಕಿತ್ತಾಕಿದ್ದೀರಾ ಹೆಂಗೆ ಅಂತ. ಬಟ್ ನನ್ನ ಕೆಲಸನೇ ಅದು, ಏನು ಮಾಡೋಂಗಿಲ್ಲ. ಎಷ್ಟೇ ಜನ ಕಸ್ಟಮರ್ಸ್ ಬಂದ್ರೂ ನಾನು ಮನಸ್ಪೂರ್ವಕವಾಗಿ ತೋರಿಸ್ತೀನಿ. ನನಗೆ ಅದು ತುಂಬಾ ನಾನು ಒಪ್ಪಿ ಮಾಡಿರೋ ಅಂಥ ಕೆಲಸ ನನಗೆ. ನೋಡಿ ಎಷ್ಟು ಕೆಲಸ ಇರುತ್ತೆ ಮನೇಲಿ ಅಂತಂದರೆ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಥರ ಒಂದು ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿರೋದು ಒಂದು ಖುಷಿ ಮತ್ತು ಗ್ರೇಟ್ ವಿಷಯ ಅಂತಲೇ ಹೇಳ್ಬೋದು. ಯಾರ ಬಗ್ಗೆನೂ ಥಿಂಕಿಂಗ್ ಬರೋಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು, ಬಂದಿದ್ದ ಕಸ್ಟಮರ್ ಆಯಿತು. ಆಮೇಲೆ ಬರೋ ಅಂಥ ಕಸ್ಟಮರ್ಸು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ನಂಗೆ ನಿಜವಾಗ್ಲೂ ಅವ್ರ ಹತ್ರ ಮಾತಾಡೋದಾಗಲಿ ಎಕ್ಸ್ಪೀರಿಯೆನ್ಸ್ ತುಂಬಾ ಖುಷಿಯಾಗುತ್ತೆ. ತುಂಬ ಇಷ್ಟಪಡ್ತಾರೆ ನನ್ನನ್ನಂತೂ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಮಗೆ ತುಂಬ ಇಷ್ಟ. ಎಷ್ಟು ಜನ ಹೇಳ್ತಾರೆ ನನಗೆ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಕ್ಕ ನಿಮ್ಮ ಹತ್ರ ಬಟ್ಟೆ ತೊಗೊಳ್ತೀವೋ ಬಿಡ್ತೀವೋ, ನಿಮ್ಮ ಜೊತೆ ಮಾತಾಡ್ಬೇಕಂತ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ, ಪದೇ ಪದೇ ಬರಬೇಕು ಅನಿಸುತ್ತೆ ಅಂತ. ನಾನು ಹೇಳ್ತಿರ್ತೀನಿ ಸುಮ್ಮನೆ ತಮಾಷೆಗೆ, ನನ್ನ ನಂಬರ್ ತೊಗೊಂಡೋಗ್ಬಿಡಿ, ಕಾಲ್ ಮಾಡಿ, ದಿನ ಮಾತಾಡ್ಬೋದು ಅಂತ. ಅಷ್ಟು ಖುಷಿಪಟ್ಟು ಬಂದು ನನ್ನ ಹತ್ರ ಬಟ್ಟೆನ ತೊಗೊಂಡೋಗ್ತಾರೆ. ನೋಡಿ ಎಷ್ಟೊಂದು ಬಟ್ಟೆಗಳನ್ನು ತೆಗ್ದಾಕಿದ್ದೀನಿ. ಇನ್ನು ಡ್ರೆಸ್ಸಸ್ಸು ಸ್ವಲ್ಪ ಎಲ್ಲ ಕಲೆಕ್ಷನ್ಸ್ ಖಾಲಿ ಆಗಿದೆ, ಹೋಗಬೇಕು ಬಟ್ಟೆ ಹಾಕ್ಸೋದಕ್ಕೆ. ನಮ್ಮ ಮನೆಯವ್ರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ, ಹಾಗಾಗಿ ಹೋಗೋದಕ್ಕೆ ಅವ್ರನ್ನ ಟೈಮ್ ಕೇಳ್ತಾ ಇದ್ದೀನಿ. ನೋಡಬೇಕು, ಇಷ್ಟರೊಳಗೆ ಹೋಗ್ತೀನಿ. ಇನ್ನು ನೋಡಿ, ಎಲ್ಲ ಈ ಥರ ತೆಗೆದು ಕಸ್ಟಮರ್ಸ್ಗೆ ಅವ್ರಿಗೂ ಏನು ಗೊತ್ತಾ, ಒಂದಲ್ಲ ಒಂದು ಡ್ರೆಸ್ಸನ್ನು ಓಪನ್ ಮಾಡಿ ತೋರಿಸಿದ್ರೆ, ಓ ಇದು ಈ ಥರ ಇದೆ, ಈ ಪ್ಯಾಟರ್ನಲ್ಲಿದೆ, ಇದು ತೊಗೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಆಮೇಲೆ ನಾನು ಓದ್ ವಿಡಿಯೋದಲ್ಲಿ ಹೇಳಲಿಲ್ಲ, ನನ್ನ ಹತ್ರ ಚಿಕ್ಕ ಮಕ್ಕಳಿಗೆ ಅಂದರೆ ಹೆಣ್ಮಕ್ಳಿಗೆ ಮಾತ್ರ ಬಟ್ಟೆಗಳು ಕೂಡ ಸಿಗುತ್ತೆ. ನೋಡಿ, ಇನ್ನು ಸಂಜೆ ಆಗೋಯ್ತು. ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು. ಇನ್ನು ನಮ್ಮ ಉದ್ದು ಪುಟಾಣಿ ಪೆಳ್ಳಿ ಕೂಡ ಸ್ಕೂಲಿಂದ ಬಂದು, ಇವರು ಇರೋದಂತೂ ನಂಗೆ ತುಂಬ ಖುಷಿಯಾಗುತ್ತೆ. ಮೇಲ್ಗಡೆ ಮನೇಲಿ ಬಾಡಿಗೆ ಇದ್ದಾರೆ ಅಂತ ಹೇಳಿದ್ನಲ್ಲ, ಸ್ಕೂಲಿಂದ ಬಂದ ತಕ್ಷಣ ಓಡಿ ಬರ್ತಾಳೆ. ಎಷ್ಟು ಕ್ಯೂಟ್ ಆಗಿದ್ದಾಳಲ್ವ ಇವಳು. ನೋಡಿ, ಅವಳಿಗೆ ಡ್ರೆಸ್ಸಸ್ನ ವೇರ್ ಮಾಡಿಸಿ ನನ್ನ ಮಕ್ಕಳು ಕೂಡ ಬಂದಿದ್ರಲ್ಲ, ಒಂದೆರಡು ವೀಡಿಯೋ ಶೂಟ್ ತೊಗೊಂಡ್ವಿ. ಇನ್ನು ಸಂಜೆ ಆಯಿತು. ಸಂಜೆ ಆದಮೇಲೆ ನಾನು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ಳೋದು. ಅಂದರೆ ಖುಷಿ ವ್ಲಾಗ್ಸಿಗೆ, ಖುಷಿ ಕಲೆಕ್ಷನ್ಸಿಗೆ
ವಿಡಿಯೋಗಳು ಅಪ್ಲೋಡ್ ಮಾಡಬೇಕಲ್ಲ, ಅದಕ್ಕೆ ಕಲೆಕ್ಷನ್ಸಿಗೆಲ್ಲ ಡ್ರೆಸ್ಸಸ್ಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದೆ. ಇದು ಬಂದೆಲ್ಲ ಅಂಬ್ರೆಲಾ ಟಾಪ್ಸು. ಫುಲ್ ಲೆಂತಿ ವಿಡಿಯೋ ಬೇಕಂದರೆ ನಿಮಗೆ ಖುಷಿ ಕಲೆಕ್ಷನ್ಸಲ್ಲಿ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಲುಕ್ಕಿಂಗು ಸೂಪರ್ ಇರುತ್ತೆ. ನೋಡಿ ಮುಂದೆ ನನ್ನ ಫೋಟೋ ಕೂಡ ಹಾಕಿರ್ತೀನಿ. ನಾನೊಂದು ವೇರ್ ಮಾಡಿದ್ದೆ, ಇದರಲ್ಲಿ ತುಂಬ ಚೆನ್ನಾಗಿತ್ತು. ನೋಡಿ ಇದೆಲ್ಲ ಡ್ರೆಸ್ಸಸ್ ಕಲೆಕ್ಷನ್ಸನ್ನು ಜೋಡಿಸ್ಕೊಳ್ಳೋದು, ಎತ್ತಿಡೋದು, ಬೆಳಗ್ಗೆಯಿಂದ ಬಟ್ಟೆ ಮಡ್ಚೋದು, ಎತ್ತಿಡೋದು, ಇದೇ ಕೆಲಸ ಬ್ಯುಸಿ ಆಗೋಗ್ಬಿಡ್ತೀನಿ. ಅಂಥದ್ರಲ್ಲೂ ನಿಮ್ಮೊಟ್ಟಿಗೆ ನನಗೆ ವಿಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ ನನ್ನ ಈ ರೀತಿ ನೋಡೋದಕ್ಕೆ ನಿಮಗೆಲ್ಲ ಏನು ಅನಿಸುತ್ತೆ, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ನಾನು ಏನು ಮಾಡಲಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ನನಗೆ ಒಂಥರ ಅನ್ನಿಸ್ತೈತೆ. ಬಟ್ ಏನು ಗೊತ್ತಾ, ಬೇರೆಯವ್ರನ್ನ ನೋಡಿ ಇನ್ಸ್ಪೈರ್ ಆಗೋದಂತೂ ಒಂದು ಮೈಂಡ್ಸೆಟ್ಟು ಎಲ್ಲರಿಗೂ ಇರುತ್ತೆ. ಯಾರನ್ನಾದ್ರೂ ನೋಡಿದ್ರೆ ಅವ್ರು ಏನಾದರೂ ಮಾಡ್ತಾರೆ ಅಂತ ಅಂದಾಗ ನಾವು ಆ ಥರ ಮಾಡಬೇಕು, ನಾವು ಆಕ್ಟಿವ್ ಆಗಿರಬೇಕು ಅನ್ನೋ ಮೈಂಡ್ ಅಂತೂ ಎಲ್ಲರಿಗೂ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಅದನ್ನು ನೀವು ರೂಢಿಸ್ಕೊಳ್ಳಿ. ನನ್ನಂಗೆ ಬಟ್ಟೆ ಬಿಸ್ನೆಸ್ಸೇ ಮಾಡಿ ಅಂತ ನಾನು ಹೇಳಲ್ಲ. ಆದಷ್ಟು ಏನಾದರೂ ವೆರೈಟೀಸ್ ಏನಾದರೂ ಇರುತ್ತೆ, ನಮಗೆ ಮಾಡಬೇಕು ಅನ್ನೋ ಹುಮ್ಮಸ್ಸು ಇರಬೇಕಷ್ಟೇ. ಏನು ನಮಗೇನು ಕ್ರಿಯೇಟಿವಿಟಿ ನನಗೇನು ಬರುತ್ತೆ ಅದರಲ್ಲಿ ನಾವು ತೊಡಗಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದು ತುಂಬಾ ಒಳ್ಳೆಯದು. ಬೇರೆ ಅಂದರೆ ಈಗ ಯಾರನ್ನಾದ್ರೂ ನೋಡ್ತೀವಿ, ಏನು ನಾವು ದೊಡ್ಡ ದೊಡ್ಡ ಸಾಧನೆ ಮಾಡ್ದಲೇ ಇದ್ರೂ ಸಣ್ಣ ಪುಟ್ಟ ವಿಷಯದಲ್ಲಾದರೂ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಹೋದರೆ ಅದೇನೋ ಒಂಥರ ಫೀಲ್ ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಮಗೇನು ಬರುತ್ತೆ ಅದನ್ನೇ ಕ್ರಿಯೇಟಿವಿಟಿ ಒಂದು ಮಾಡಿ ಅನ್ನೋದು ನನ್ನ ಒಪಿನಿಯನ್ನು. ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಎಲ್ಲರಿಗೂ ಪ್ರೋತ್ಸಾಹ ಇರೋದಿಲ್ಲ, ಮನೆಯಲ್ಲಿ ಈ ಥರ ಸಪೋರ್ಟ್ ಇರೋದಿಲ್ಲ. ಕೆಲವೊಬ್ಬರಿಗೆ ಸಪೋರ್ಟ್ ಸಿಗೋರು ಬಳಸ್ಕೊಳ್ಳಿ. ದಿನಗಳು ಉರುಳೋಗುತ್ತೆ, ಅದೊಂದು ಹೇಳಬಲ್ಲೆ ನಾನು. ನೋಡಿ ಡ್ರೆಸ್ಸಸ್ ಕಲೆಕ್ಷನ್ಸ್ ಎಲ್ಲ ಈ ರೀತಿ ಜೋಡಿಸ್ಕೊಂಡು ಮತ್ತು ವಿಡಿಯೋ ಶೂಟ್ ಮಾಡ್ಕೊಳ್ಬೇಕಲ್ಲ. ಮನೇಲಿ ಏನಾಗುತ್ತೆ ಅಂತಂದರೆ ನನ್ನ ಮಕ್ಳು ಇಬ್ಬರಿದ್ರೂ ಇಬ್ಬರಿಗೂ ಕಾಂಪಿಟೇಷನ್, ನಾನು ವೀಡಿಯೋ ಮಾಡ್ತೀನಿ ಅಂತ. ನನಗೆ ಅಲ್ಲಿ ವೀಡಿಯೋಗೆ ರೆಡಿಯಾಗಿ ಬಂದಿರ್ತೀನಿ, ಅಷ್ಟರೊಳಗೆ ನನ್ನ ಮೈಂಡ್ ಸೆಟ್ನೇ ಚೇಂಜ್ ಮಾಡಿಬಿಡ್ತಾರೆ ಇಬ್ಬರೂ. ನೋಡಿ ಇಷ್ಟ ಆಗಿತ್ತು ಈ ದಿನದ ವ್ಲಾಗು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಡಿಫ್ರೆಂಟ್ ಆದಂಥ ವೀಡಿಯೋಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.